press the bell icon on the YouTube app and never miss another update. Hello dear children. So, here we were seeing in the previous class that is the major domains of the earth. There we have seen there are four major domains of the earth. They are lithosphere, hydrosphere, atmosphere and the biosphere. And we know that lithosphere means the uppermost layer of the earth on which we live. And then is the atmosphere. Atmosphere is the blanket of air which is surrounded by us, that is known as the atmosphere. Then the third one we have known that the hydrosphere. Hydrosphere means the water bodies all over the earth's surface, that is known as a hydrosphere, or the domain of water is known as the hydrosphere. And the fourth one is the biosphere. Now we are going to see about the biosphere. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಏನು ನೋಡ್ತಿದ್ದೀವಿ, ಮೇಜರ್ ಡೊಮೈನ್ಸ್ ಆಫ್ ದ ಅರ್ತ್ ಅನ್ನೋ ಲೆಸನ್ನ ನಾವು ನೋಡ್ತಾ ಇದ್ದೀವಲ್ವಾ. ಇದರೊಳಗಡೆ ನಾವು 4 ಡೊಮೈನ್ಸ್ನ ನೋಡಿದ್ದೀವಿ. ಲಿಥೋಸ್ಫಿಯರ್ ನೋಡಿದ್ದೀವಿ, ಹೈಡ್ರೋಸ್ಫಿಯರ್ ಆ್ಯಂಡ್ ದ ಅಟ್ಮಾಸ್ಫಿಯರ್ ನೋಡಿದ್ದೀವಿ. ಇನ್ನು 4ನೇದು ಬಯೋಸ್ಫಿಯರ್, ಅದ್ರ ಬಗ್ಗೆ ಇವತ್ತು ನಾವು ನೋಡೋಕೆ ಹೋಗ್ತಿದ್ದೀವಿ. ಇನ್ನು ನಿಮಗೆ ಗೊತ್ತಿರೋ ಪ್ರಕಾರ ಲಿಥೋಸ್ಫಿಯರ್ ಅಂದರೆ ನಮ್ಮ ಭೂಮಿಯ ಮೇಲ್ಪದರದ ಟಾಪ್ ಮೋಸ್ಟ್ ಪೋರ್ಷನ್, ನಾವು ಯಾವುದ್ರ ಮೇಲೆ ಜೀವನ ಮಾಡ್ತಿದ್ದೀವಿ ಅದನ್ನು ನಾವು ಲಿಥೋಸ್ಫಿಯರ್ ಅಂತ ಕರಿತೀವಿ. ಈ ಲಿಥೋಸ್ಫಿಯರ್ ಮೇಲೆ ಏನಿ ರಾಕ್ಸ್ ಬರ್ಬೋದು, ಏನಾದ್ರು ಎಷ್ಟೋ ನಮಗೆ ಕಂಡುಬರುತ್ತೆ. ನೆಕ್ಸ್ಟ್ ಹೈಡ್ರೋಸ್ಫಿಯರ್. ಹೈಡ್ರೋಸ್ಫಿಯರ್ ಅಂದ ತಕ್ಷಣ ನಮಗೆ ಬರೋದು ವಾಟರ್ ಬಾಡೀಸ್. ಇದು ವಾಟರ್ ಬಾಡೀಸ್ದೇ ಡೊಮೈನ್, ಅದನ್ನು ನಾವು ಹೈಡ್ರೋಸ್ಫಿಯರ್ ಅಂತ ಕರಿತೀವಿ. ಈ ವಾಟರ್ ಬಾಡೀಸ್ ಅಂದರೆ ಹೈಡ್ರೋಸ್ಫಿಯರ್ ಡೊಮೈನಲ್ಲಿ ವಾಟರ್ ತನ್ನ ಎಲ್ಲ ಫಾರ್ಮ್ಗಳಲ್ಲೂ ನಮಗೆ ಕಾಣಸಿಗಬಹುದು. ಐಸ್ ಫಾರ್ಮಲ್ಲಿ ಆಗಿರ್ಬೋದು, ಅಥವಾ ವೇಪರ್ ಫಾರ್ಮಲ್ಲಿ ಆಗಿರ್ಬೋದು, ಇವನ್ ವಾಟರ್ ಫಾರ್ಮಲ್ಲೂ ಆಗಿರಬಹುದು. ದೆನ್ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ ಅಂತಂದರೆ ಬ್ಲ್ಯಾಂಕೆಟ್ ಆಫ್ ಏರ್ ವಿಚ್ ಇಸ್ ಸರೌಂಡಿಂಗ್ ದ ಅಸ್. ಸೊ ನಮ್ಮ ಸುತ್ತಲೂ ಯಾವ ಬ್ಲ್ಯಾಂಕೆಟ್ ಏರ್ ಇದೆಯಲ್ಲ ಅದನ್ನೆಲ್ಲ ನಾವು ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಅಟ್ಮಾಸ್ಫಿಯರ್ ಅಂತಂದ ತಕ್ಷಣ ಅದರಲ್ಲಿ ಎಷ್ಟೊಂದು ಮಿಕ್ಸ್ಚರ್ ಆಫ್ ಗ್ಯಾಸಸ್ ಇದೆ. ಅದರಲ್ಲಿ ನಾವು ನೋಡಿದ್ವಿ, ಕಾಂಪೋಸಿಷನ್ ಆಫ್ ಗ್ಯಾಸಸ್ ಕೂಡ ನೋಡಿದ್ವಿ. ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ತುಂಬ ಮೇಜರ್ ರೋಲ್ನ, ಆಕ್ಸಿಜನ್ ಮತ್ತು ನೈಟ್ರೋಜನ್ ತುಂಬ ಮೇಜರ್ ರೋಲ್ನ ಪ್ಲೇ ಮಾಡ್ತವೆ. ಕಾರ್ಬನ್ ಡೈಆಕ್ಸೈಡ್ ಈಸ್ ಆಲ್ಸೋ ಕಮ್ಸ್ ದೇ. ಅಂದರೆ ಅಟ್ಮಾಸ್ಫಿಯರ್ ಇಸ್ ಅ ಮಿಕ್ಸ್ಚರ್ ಆಫ್ ಆಲ್ ದೀಸ್ ಗ್ಯಾಸಸ್ ಅಂತ ನಾವು ನೋಡಿದ್ವಿ. ಸೊ ನಾವು ವಿ ಆರ್ ಗೋಯಿಂಗ್ ಟು ಸಿ ಅಬೌಟ್ ದ ಫೋರ್ತ್ ಮೇಜರ್ ಡೊಮೈನ್, ದಟ್ ಈಸ್ ದ ಬಯೋಸ್ಫಿಯರ್. We are going to look into this biosphere. That is, this biosphere domain, it is called as the domain of the life. So this is known as the domain of life. Andre this biosphere, it is called as the domain of life, where life exists. This is known as the biosphere. So biosphere, it is known as the domain of the life. It means where life exists. Then biosphere, it is a narrow zone of contact between the land, water, air. So biosphere, it is the domain of life. It means life exists on this biosphere. Then this biosphere, here definition is narrow zone of contact between the land, water and the air. This biosphere is called as the narrow zone of the contact between land, water and the air. It means that here in this biosphere zone,
all the rest 3 zones, that is the land means lithosphere, water means hydrosphere, and the air means atmosphere. All these remaining zones, they will contact here. So this is the narrow zone where all other like atmosphere, hydrosphere and the lithosphere contact each other. So this biosphere, it is the narrow zone of contact between the land, water and the air. ಏನು ನೋಡ್ತಿದ್ದೀವಿ ಅಂದರೆ ಬಯೋಸ್ಪಿಯರ್. ಬಯೋಸ್ಪಿಯರ್ ಅಂತಂದ ತಕ್ಷಣವೇ ಡೊಮೈನ್ ಆಫ್ ಲೈಫ್. ಅಂದರೆ ಈ ಬಯೋಸ್ಪಿಯರಲ್ಲಿ ನಾವು ಲೈಫ್ ಬಗ್ಗೆ ತಿಳ್ಕೊತೀವಿ, ನಾವು ಲೈಫ್ನ ನೋಡ್ತೀವಿ, ಅಂದರೆ ಇಲ್ಲಿ ಜೀವಿಗಳು ವಾಸವಾಗಿರ್ತಾರೆ ಅಂತ. ಈ ಬಯೋಸ್ಪಿಯರು ನ್ಯಾರೋ ಝೋನ್ ಆಫ್ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಲ್ಯಾಂಡ್, ವಾಟರ್ ಆ್ಯಂಡ್ ದ ಏರ್. ಅಂದರೆ ನ್ಯಾರೋ ಝೋನ್, ಈ ಬಯೋಸ್ಪಿಯರ್ ಝೋನಲ್ಲಿ ಉಳಿದ ಎಲ್ಲ ಝೋನ್ಸ್ ಅಂದರೆ ಲ್ಯಾಂಡ್ ಅಂದರೆ ಲಿಥೋಸ್ಪಿಯರ್, ವಾಟರ್ ಅಂದರೆ ಹೈಡ್ರೋಸ್ಪಿಯರ್, ಏರ್ ಅಂದರೆ ಅಟ್ಮಾಸ್ಫಿಯರ್, ಈ ಎಲ್ಲ ಝೋನ್ಸು ಕೂಡ ಈ ಬಯೋಸ್ಪಿಯರಲ್ಲಿ ಕಾಂಟ್ಯಾಕ್ಟ್ ಆಗ್ತವೆ, ಒಂದಕ್ಕೊಂದು ಮಿಂಗಲ್ ಆಗ್ತವೆ. ಇವಾಗ ನೋಡಿ, ಬಯೋಸ್ಪಿಯರ್ ಅಂದರೆ ಲೈಫ್ ಅಲ್ವಾ, ಇಲ್ಲಿ ಲೈಫ್ ಎಕ್ಸಿಸ್ಟ್ ಆಗಬೇಕಂದ್ರೆ ವಾಟರ್ ಬೇಕು, ಏರ್ ಬೇಕು ಆ್ಯಂಡ್ ದ ಲ್ಯಾಂಡ್ ಕೂಡ ಬೇಕು ಅಲ್ವಾ. ಸೊ ಹಾಗಾಗಿ ಈ ಬಯೋಸ್ಪಿಯರ್ ಇಲ್ಲಿರ್ತಕ್ಕಂಥ ಲೈಫ್ ಜೊತೆಗೆ ಇವು ಮೂರು ಅತ್ಯವಶ್ಯಕ ಆಗಿರುತ್ತೆ. ಹಾಗಾಗಿ ಇವು ಮೂರು ಇಲ್ಲಿ ಮೀಟ್ ಆಗ್ತವೆ, ಕಾಂಟ್ಯಾಕ್ಟ್ ಆಗ್ತವೆ. ಸೊ ಆಲ್ ದೀಸ್ ಝೋನ್ಸ್, a narrow zone which contain the land, water and the air, that is known as the biosphere. Understood? This is about the biosphere. Next, in this zone, that life that is unique to this planet exists. So the uniqueness of our earth, of our planet is what? Our earth or our planet, it is unique because the life exists here. That is why our earth is unique. But what happens? What happens means there are several species of organisms that vary in size from microbes and bacteria to huge mammals. We know our earth is a unique planet because of the life exists on this, and that life is known as the biosphere. So this is the domain of life. Because of this, our earth is a unique planet. Here in this biosphere, we can see many kind of animals, birds, plants and the human beings and everything. Even from the small sized organism to a big sized organism, we can see different kind of organisms. Okay, all the living organisms including the humans are linked to each other and the biosphere for survival. So all the living organisms including the human beings, it may be either bacteria or it may be a huge mammals, that is the blue whale, or it may be elephant or the animal or the among us the human beings, all are related to this biosphere. They are connected to a biosphere. ಏನು ಹೇಳ್ತಿದ್ದಾರೆ ಅಂದರೆ ಬಯೋಸ್ಪಿಯರ್ ಅಂದರೆ ನಿಮಗೆ ಗೊತ್ತಾಯಿತು. ಇವಾಗ ನಮ್ಮ ಅರ್ತ್ ಯಾವುದಕ್ಕೆ ಸ್ಪೆಷಲ್? ನಮ್ಮ ಅರ್ತ್ ಒಂದು ಯೂನಿಕ್ ಪ್ಲಾನೆಟ್ ಅಂತೀವಿ. ಯಾಕೆ ಅದನ್ನ ಯೂನಿಕ್ ಪ್ಲಾನೆಟ್ ಅಂತೀವಿ? ಯಾಕಂದರೆ ಅದರ ಮೇಲೆ ಲೈಫ್ ಎಕ್ಸಿಸ್ಟ್ ಆಗಿದೆ, ಹಾಗಾಗಿ ನಾವು ಈ ಅರ್ಥನ ಯೂನಿಕ್ ಪ್ಲಾನೆಟ್ ಅಂತ ಕರಿತೀವಿ. ಸೊ ಆ ಲೈಫ್ ಎಕ್ಸಿಸ್ಟ್ ಆಗಿರ್ತಕ್ಕಂಥ ಡೊಮೈನ್ನ ನಾವು ಬಯೋಸ್ಪಿಯರ್ ಅಂತ ಕರಿತೀವಿ. ಸೊ ದ ಡೊಮೈನ್ ಆಫ್ ಲೈಫ್ ಅಂತ ಕರಿತೀವಿ. ನಾನು ಹೇಳಿದಾಗೆ ಬಯೋಸ್ಪಿಯರ್ ಅಂದರೆ ಇವೆಲ್ಲ ಅದರಲ್ಲಿ ಇರ್ತಕ್ಕಂಥ ಝೋನು, ಅಂದರೆ ಎಲ್ಲ ಉಳಿದೆಲ್ಲ ಝೋನ್ಸು ಒಂದೇ ಝೋನಲ್ಲಿ ಸಿಗೋದು ಅಂದರೆ ಅದು ಬಯೋಸ್ಪಿಯರಲ್ಲಿ ಮಾತ್ರ. ಓಕೆ, ಈ ಬಯೋಸ್ಪಿಯರಲ್ಲಿ ಏನಾಗುತ್ತಪ್ಪ ಅಂದರೆ ಒಂದು ಸಣ್ಣ ಬ್ಯಾಕ್ಟೀರಿಯಿಂದ ಹಿಡಿದು ದೊಡ್ಡ ದೊಡ್ಡ ಆರ್ಗ್ಯಾನಿಸಮ್ಸ್, ದೊಡ್ಡ ದೊಡ್ಡ ಮ್ಯಾಮಲ್ಸ್, ಬ್ಲೂ ವೆಲ್ಸ್, ಎಲಿಫೆಂಟ್ಸ್ ಮತ್ತು ಹ್ಯೂಮನ್ಸ್, ವಿ ಆರ್ಗ್ಯಾನಿಸಮ್ಸ್, ಎವ್ರಿಥಿಂಗ್ ಕ್ಯಾನ್ ಬಿ ಸೀನ್. ಎಲ್ಲದೂ ನಾವಿಲ್ಲಿ ನೋಡಬಹುದು. ಇವೆಲ್ಲದರ ಇಂಟ್ರ್ಯಾಕ್ಷನ್ ಅವುಗಳ ಜೊತೆಗೆ, ಅದಲ್ಲದೇ ಎನ್ವಿರಾನ್ಮೆಂಟ್ ಜೊತೆಗೆ, ಅಂದರೆ ಬಯೋಸ್ಪಿಯರ್ ಜೊತೆ, ನಮ್ಮ ಅರ್ತ್ ಜೊತೆಗೆ, ಅದನ್ನು ನಾವು ಬಯೋಸ್ಪಿಯರ್ ಅಂತ ಕರಿತೀವಿ. ಬಯೋಸ್ಪಿಯರ್ ಜೊತೆ ಅಂದರೆ ಬಯೋಸ್ಪಿಯರ್ ಅಂದ್ರೇ ಇಟ್ ಕಂಟೈನ್ ಲ್ಯಾಂಡ್, ವಾಟರ್ ಆ್ಯಂಡ್ ದ ಏರ್. ಇವುಗಳ ಜೊತೆ ನಮ್ಮ ಇಂಟ್ರ್ಯಾಕ್ಷನ್ ಏನಿದೆ ಅದು ನಮಗೆ ಲೈಫ್ನ ಈಸಿಯಾಗಿ ಮಾಡುತ್ತೆ, ಲೈಫ್ ಎಕ್ಸಿಸ್ಟೆನ್ಸ್ಗೆ ಈಸಿ ಆಗುತ್ತೆ. ಸೊ ಅದನ್ನ ನಾವು ಬಯೋಸ್ಪಿಯರ್ ಅಂತ ಕರಿತೀವಿ. ಸೊ ಈ ಬಯೋಸ್ಪಿಯರಲ್ಲಿ ಇರ್ತಕ್ಕಂಥ ಆರ್ಗ್ಯಾನಿಸಮ್ ಒಂದಕ್ಕೊಂದು ಲಿಂಕ್ ಆಗಿದ್ದಾವೆ.
ಅವುಗಳು ಲಿಂಕ್ ಆಗಿದ್ದಾವೆ, ಜೊತೆಗೆ ಈ ಬಯೋಸ್ಪಿಯರ್ಗೂ ಲಿಂಕ್ ಆಗಿದ್ದಾವೆ. ನೆಕ್ಸ್ಟ್, the organisms in the biosphere may broadly divided into the plant kingdom and the animal kingdom. So all the organisms which are present in the biosphere, they are divided into two types, that is animal kingdom and the plant kingdom. So this biosphere, it is divided into two types, that is animal kingdom and the plant kingdom. So biosphere, which means life, the life on the earth or the biosphere is divided into two types, that is the animal kingdom or the plant kingdom, or the organisms which are present in the biosphere, they are divided into two different kinds, they are animal kingdom and the plant kingdom. ಈಗ ಬಯೋಸ್ಪಿಯರ್ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಬರೋದು ಲೈಫ್ ಅಲ್ವಾ. ಲೈಫ್ ಅಂದರೆ ಆರ್ಗ್ಯಾನಿಸಮ್ಸ್, ಜೀವಿಗಳು ಅಲ್ವಾ. ಆ ಜೀವಿಗಳು, ಪ್ರತಿಯೊಂದು ಜೀವಿಗಳು, ಬ್ಯಾಕ್ಟೀರಿಯಾದಿಂದ ಹಿಡಿದು ಹ್ಯೂಮನ್ ಬೀಯಿಂಗ್ಸ್ ತನಕ ಎಲ್ಲ ಜೀವಿಗಳನ್ನು ಎರಡು ವಿಧಗಳಾಗಿ ವಿಂಗಡಿಸಿದ್ದಾರೆ. ಅನಿಮಲ್ ಕಿಂಗ್ಡಮ್ ಅಂತ ಒಂದು, ಪ್ಲಾಂಟ್ ಕಿಂಗ್ಡಮ್ ಅಂತ ಇನ್ನೊಂದು. ಅವು ಯಾವ್ಯಾವ ಎಲ್ಲೆಲ್ಲಿ ಬರುತ್ತೆ? ವಿಲ್ ಸಿ ಹಿಯರ್. The three domains of the earth interact with each other and affect each other in some way or the other. So, in biosphere, it is divided into two types. Okay, that is animal kingdom and the plant kingdom. Plant kingdom example is the plants. Animal kingdom, we human beings as well as some animals. Okay, and also for the plant kingdom, algae, those will come there. So this is about the classification. And here what they wanted to say is this biosphere, lithosphere and the all other hydrosphere and the other one is atmosphere, all these interact with each other. Okay, the domains, the three domains of the earth interact with each other and affect each other in some way or the other. All these domains, all the three domains, they will interact with each other and they will interact with each other in some or the other way. Example, cutting of the forest for fulfilling our needs of wood or clearing the land for agriculture may lead to fast removal of soil from the slopes. So ಏನಾಗುತ್ತೆ, ಕಟಿಂಗ್ ಆಫ್ ದ ಟ್ರೀಸ್, ಇಲ್ಲಿ ಇವ್ರು ಏನು ಹೇಳಕ್ಕೆ ಹೊರಟಿದ್ದಾರೆ ಅಂದರೆ ಎಲ್ಲ ಡೊಮೈನ್ಸ್ ಒಂದಕ್ಕೊಂದು ಲಿಂಕ್ ಆಗಿದ್ದಾವೆ. ಹೇಗೆ ಲಿಂಕ್ ಆಗಿದ್ದಾವೆ ಅನ್ನೋದನ್ನು ಇವರು ಹೇಳ್ತಾ ಇದ್ದಾರೆ. ಕಟ್ಟಿಂಗ್ ಆಫ್ ದ ಟ್ರೀಸ್ ಅಥವಾ ಕ್ಲಿಯರಿಂಗ್ ದ ಲ್ಯಾಂಡ್ ಫಾರ್ ಅಗ್ರಿಕಲ್ಚರ್, ಏನು ಮಾಡ್ತಾರೆ, ಮರಗಳನ್ನು ಕಡಿತಿರೋದು ಫಾರೆಸ್ಟಲ್ಲಿ, ಮತ್ತು ಅಲ್ಲಿರ್ತಕ್ಕಂಥ ಲ್ಯಾಂಡನ್ನು ಕ್ಲಿಯರ್ ಮಾಡಿಕೊಂಡು ಅಗ್ರಿಕಲ್ಚರ್ ಪರ್ಪಸ್ಗೆ ಯೂಸ್ ಮಾಡ್ಕೊತಿರೋದು, ಇವೆಲ್ಲವೂ ಸಾಯಿಲ್ ಎರೋಷನ್ನಿಗೆ ಕಾರಣ ಆಗುತ್ತೆ. ಸೊ ಏನು ಮಾಡ್ತಾರೆ, ಅವರೆಲ್ಲ ಹೋಗಿ ಮರಗಳನ್ನೆಲ್ಲ ಕಡ್ದು ಬರ್ತಾರೆ, ಕಟ್ಟಿಂಗ್ ಆಫ್ ದ ಟ್ರೀಸ್. ಅದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಆ ಟಾಪ್ ಮೋಸ್ಟ್ ಲೇಯರ್ ಆಫ್ ಸಾಯಿಲ್, ಆ ಮರಗಳೆಲ್ಲ ಹಿಡಿದಿಟ್ಕೊಂಡಿರುತ್ತೆ ಆ ಸಾಯಿಲನ್ನು, ಆ ಸಾಯಿಲ್ ಎಲ್ಲ ಎರೋಡ್ ಆಗ್ತಾ ಬರುತ್ತೆ, ಎರೋಷನ್ ಆಗುತ್ತೆ. Okay. Similarly, Earth's surface may be changed due to natural calamities like the earthquakes. For example, there could be a submergence of land as happened in the case of tsunami recently. Parts of Andaman and the Nicobar Island were submerged under the water. So, next ಏನಾಗುತ್ತೆ, ಅದಲ್ಲದೆ ಅರ್ತ್ಸ್ ನ್ಯಾಚುರಲ್ ಕೆಲಾಮಿಟೀಸ್, ಅರ್ತ್ಕ್ವೇಕ್ ಆಗಿರ್ಬೋದು ಅಥವಾ ಸುನಾಮೀಸ್ ಆಗಿರ್ಬೋದು, ಇವೆಲ್ಲದರಿಂದ ಏನಾಗುತ್ತೆ, ಆ ಲ್ಯಾಂಡ್ ಪೋರ್ಷನ್ ಸಬ್ಮರ್ಜ್ ಆಗೋಗುತ್ತೆ ವಾಟರ್ ಒಳಗೆ. ಓಕೆ, ಸೊ ಅಲ್ಲಿ ಲಿಥೋಸ್ಪಿಯರ್ ಮತ್ತು ಹೈಡ್ರೋಸ್ಪಿಯರ್ ಲಿಂಕ್ ಅಥವಾ ಈ ರೀತಿ ಒಂದಕ್ಕೊಂದು ಕಾಂಟ್ಯಾಕ್ಟಲ್ಲಿದೆ. ಇವಾಗ ಬಯೋಸ್ಪಿಯರ್ ಅಂದರೆ ಪ್ಲಾಂಟ್ಸ್ ಎಲ್ಲ ಕಡಿತಿರೋದ್ರಿಂದ ಏನಾಗುತ್ತೆ, ಲಿಥೋಸ್ಪಿಯರ್ ಇರ್ತಕ್ಕಂಥ ಸಾಯಿಲ್ ಎಲ್ಲ ಎರೋಡ್ ಆಗ್ತಾ ಇದೆ, ಅಲ್ಲಿ ಎರಡು ಕನೆಕ್ಟ್ ಆಗ್ತಿದ್ದಾವೆ. ಅದೇ ರೀತಿ ಅರ್ತ್ಕ್ವೇಕ್ಸ್ ಅವೆಲ್ಲ ಆಗೋದ್ರಿಂದ ಏನಾಗುತ್ತೆ, ಲ್ಯಾಂಡ್ ಎಲ್ಲ ನೀರೊಳಗೆ ಸಬ್ಮರ್ಜ್ ಆಗ್ತಿದೆ, ಈ ಥರ. ನೆಕ್ಸ್ಟ್,
Parts of Andaman and Nicobar Island were submerged under the water. So because of the recent tsunami, parts of Andaman and the Nicobar Island, they were submerged in a water. Okay, next. Discharge of waste material into the lakes and the rivers makes the water unsuitable for the human use. So discharge of the waste material into lakes and the rivers. So industries will release the waste materials like the steel industries and some iron industry and the distilleries. They will release the waste material into a lakes and the ponds. Okay, because of that water will get polluted and which is unsuitable for the human use. It also damages other forms of life. Those wastewater that will not only suitable for the human consumption, also it will damage the life of other animals or organisms. Emission from the industries, thermal power plants and the vehicles pollute the air. So the emissions from the industries and the chimneys and the thermal power plants, they will pollute the air. Carbon dioxide is an important constituent of the air. So the carbon dioxide which is present in the air, it is one of the main constituent of air. But increases in the amount of CO2 leads to decrease in the global temperature. What happened? Increase in the amount of CO2. So CO2 is the major component of air, but increase in the amount of CO2 in air will leads to increase in the global temperature. See how increase in the amount of CO2 in the air will influences the increase in the global temperature. CO2 is a constituent of air. What it will do? It will trap the heat. So the solar energy, let me explain it. ನಾವು ಇವಾಗ ಏನು ನೋಡ್ತಾ ಇದ್ದೀವಿ ಅಂದರೆ ಹೇಗೆ ಕನೆಕ್ಟ್ ಆಗಿದ್ದಾವೆ ಒಂದಕ್ಕೊಂದು ಅಂತ ನಾವು ನೋಡ್ತಾ ಇದ್ದೀವಿ. ಫಾರೆಸ್ಟ್ ಟ್ರೀಸ್ ಎಲ್ಲ ಕಡಿಯೋದ್ರಿಂದ ಲ್ಯಾಂಡ್ ಎರೋಷನ್ ಆಗ್ತಾ ಇದೆ. ಅರ್ತ್ ವೇಕು ನ್ಯಾಚುರಲ್ ಕೆಲಾಮಿಟೀಸ್ ಆದರೆ ಅವು ಲ್ಯಾಂಡ್ ಅದೆಲ್ಲ ಸಬ್ಮರ್ಜ್ ಆಗೋ ಚಾನ್ಸಸ್ ಇದೆ. ಅದಲ್ಲದೆ ಇಂಡಸ್ಟ್ರೀಸ್ ವೇಸ್ಟ್ ಎಲ್ಲ ಅವು ಬಿಡ್ತಿರೋದ್ರಿಂದ ವಾಟರ್ ಎಲ್ಲ ಪೊಲ್ಯೂಟ್ ಆಗಿ ಅದು ಹ್ಯೂಮನ್ ಕನ್ಸಂಪ್ಷನ್ಗೂ ಕೂಡ ಸೂಟಬಲ್ ಆಗಿಲ್ಲ. ಜೊತೆಗೆ ಬೇರೆ ಆರ್ಗ್ಯಾನಿಸಮ್ಸ್ಗೂ ಕೂಡ ಅದು ಎಫೆಕ್ಟ್ ಆಗ್ತಾ ಇದೆ ಅವ್ರ ಲೈಫ್. ಅದರಲ್ಲಿರ್ತಕ್ಕಂಥ ಫಿಶ್ಶು ಅವೆಲ್ಲ ಕೂಡ ಎಫೆಕ್ಟ್ ಆಗ್ತಾ ಇದ್ದಾವೆ ಅಂತ ನೋಡಿದ್ವಿ. ಅದಲ್ಲದೆ CO2, ಈಗ ಗಾಳಿಲಿ CO2 ಇದ್ದೇ ಇದೆ. ಆದರೆ ಆ CO2 ಇನ್ಕ್ರೀಸ್ ಆದರೆ ನಮ್ಮ ಗ್ಲೋಬಲ್ ಟೆಂಪ್ರೇಚರ್ ಹೇಗೆ ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದು ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ಸ್. ಸೊ ದಿಸ್ ಈಸ್ ದ ಅರ್ತ್ ಸರ್ಫೇಸ್. ವೆನ್ ದ solar radiations falls on the earth surface, earth will reflect back the same radiations. But the CO2 which is present in the atmosphere, it will trap this heat. It will trap these incoming solar radiations. That is why whole globe or the earth is heated. So there will be a increase in the temperature of a globe. ಏನಾಗುತ್ತೆ ಅಂದರೆ ಸನ್ ಸೋಲಾರ್ ರೇಡಿಯೇಷನ್ಸ್ ಬರುತ್ತೆ, ಸನ್ ಮುಖಾಂತರ ಅವು ಸೀದಾ ಅರ್ತ್ ಮೇಲೆ ಬರುತ್ತೆ. ಈ ಅರ್ತ್ ಏನು ಮಾಡುತ್ತೆ, ಆ ಸೋಲಾರ್ ರೇಡಿಯೇಷನ್ಸ್ನ ವಾಪಸ್ ಕಳಿಸುತ್ತೆ, ಅಂದರೆ ಅದು ರಿಫ್ರಾಕ್ಟ್ ಮಾಡುತ್ತೆ, ರಿಫ್ಲೆಕ್ಟ್ ಬ್ಯಾಕ್ ಮಾಡುತ್ತೆ. ಆವಾಗ ಆ ಗಾಳಿಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ, ಈ ರೇಸ್ನ ಹಿಡಿದಿಟ್ಕೊಳ್ಳುತ್ತೆ. ಸೊ ಎಷ್ಟು ಹೆಚ್ಚಿಗೆ ಕಾರ್ಬನ್ ಡೈಆಕ್ಸೈಡ್ ಗಾಳಿಲಿರುತ್ತೋ ಅಷ್ಟು ಹೆಚ್ಚಿಗೆ ರೇಸ್ನ ಹಿಡಿದಿಟ್ಕೊಳ್ಳುತ್ತೆ. ಇವು ಹೀಟ್ ರೇಸ್ ಅಲ್ವಾ, ಹಿಡಿದಿಟ್ಕೊಂಡಾಗ ಏನಾಗುತ್ತೆ, ಆ ಭೂಪ್ರದೇಶ ಎಲ್ಲ ಹೀಟ್ ಆಗುತ್ತೆ. ಸೊ ಇದನ್ನ ಅವರಲ್ಲಿ ಹೇಳಿದ್ದಾರೆ. ಕಾರ್ಬನ್ ಡೈಆಕ್ಸೈಡ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಏರ್, ಬಟ್ ಇನ್ಕ್ರೀಸ್ ಇನ್ ದ ಅಮೌಂಟ್ ಆಫ್ CO2 ಲೀಡ್ಸ್ ಟು ಇನ್ಕ್ರೀಸ್ ಇನ್ ದ ಗ್ಲೋಬಲ್ ಟೆಂಪ್ರೇಚರ್ಸ್. CO2 ಅಮೌಂಟ್ ಇನ್ಕ್ರೀಸ್ ಆದಂಗೆ ಗ್ಲೋಬಲ್ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ. ಹೇಗೆ ಇನ್ಕ್ರೀಸ್ ಆಗುತ್ತೆ ನಾನು ನಿಮಗೆ ಹೇಳಿದೆ. ದಿಸ್ ಟರ್ಮ್ ಆಸ್ ಅ ಗ್ಲೋಬಲ್ ವಾರ್ಮಿಂಗ್. ಸೊ ಇಡೀ ಗ್ಲೋಬ್ ಕೂಡ ವಾರ್ಮ್ ಆಗ್ತಿದೆ ಅಲ್ವಾ, ಅದಕ್ಕೆ ನಾವು ಇದನ್ನ ಗ್ಲೋಬಲ್ ವಾರ್ಮಿಂಗ್ ಅಂತ
ಕರಿತೀವಿ. There is thus a need to limit the use of the resources of earth to maintain the balance of nature between the domains of lithosphere, atmosphere and the hydrosphere. ಸೊ ಈ ರೀತಿ ಎಷ್ಟೊಂದು ಹಾರ್ಮ್ಫುಲ್ ಎಫೆಕ್ಟ್ಸ್ ಆಗ್ತಾ ಇದೆ. ವಾಟರ್ ಬಾಡೀಸಲ್ಲಿ ವೇಸ್ಟನ್ನು ಹಾರ್ಮ್ಫುಲ್ ವೇಸ್ಟ್ ಬಿಡೋದ್ರಿಂದ ನೀರು ಕುಡಿಯೋಕ್ಕಾಗ್ತಾ ಇಲ್ಲ, ಯಾವ ಜೀವಿಗೂ ವಾಸ ಮಾಡೋಕ್ಕಾಗ್ತಾ ಇಲ್ಲ, ಒಂದು ಹಾರ್ಮ್ ಆಯಿತು. ಇನ್ನು ಮರಗಳನ್ನ ಕಡಿಯೋದ್ರಿಂದ ಬಯೋಸ್ಫಿಯರು ಹಾಳಾಗ್ತಿದೆ. ಬಯೋಸ್ಫಿಯರ್ ಅಂದರೆ ಪ್ಲಾಂಟ್ ಅನಿಮಲ್ಸ್ ಅಲ್ವಾ, ಬಯೋಸ್ಫಿಯರು ಹಾಳಾಗ್ತಿದೆ. ಲ್ಯಾಂಡ್ ಮೇಲೆ ಇರ್ತಕ್ಕಂಥ ಟಾಪ್ ಮೋಸ್ಟ್ ಲೇಯರ್ ಆಫ್ ಅರ್ತ್ ಸರ್ಫೇಸ್ ಅದು ಕೂಡ ಎರೋಡ್ ಆಗ್ತಾ ಇದೆ, ಅಲ್ಲಿಗೆ ಲಿಥೋಸ್ಫಿಯರ್ ಕೂಡ ಹಾಳಾಗ್ತಾ ಇದೆ. ಅದೇ ರೀತಿ ಇನ್ನು ಅಟ್ಮಾಸ್ಫಿಯರ್ ಹೇಗೆ ಹಾಳಾಗ್ತಿದೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗೆ ಮಾಡೋದು. ಅಂದರೆ ಈಗ ಥರ್ಮಲ್ ಇಂಡಸ್ಟ್ರೀಸ್ ಬಿಡ್ತಕ್ಕಂಥ ಹೊಗೆ, ಇಂಡಸ್ಟ್ರೀಸ್ ಬಿಡ್ತಕ್ಕಂಥ ಹೊಗೆ, ಥರ್ಮಲ್ ಪವರ್ ಪ್ಲಾಂಟ್ ಅವೆಲ್ಲ ಬಿಡ್ತಕ್ಕಂಥ ಮೇಲಿನ ಹೊಗೆ, ಅದರಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅದೆಲ್ಲ ಹೋಗಿ ಗಾಳಿಲಿ ಸೇರ್ಕೊಂಡು ಇನ್ನೂ ಹೆಚ್ಚು ಅಮೌಂಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ ಹೀಟ್ ರೇಸ್ನ ಟ್ರ್ಯಾಪ್ ಮಾಡುತ್ತೆ, ಹಾಗಾಗಿ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಈ ರೀತಿ ಪ್ರತಿಯೊಂದು ರಿಸೋರ್ಸಸ್ ನಮ್ಮಿಂದಾಗಿ ರಿಸೋರ್ಸಸ್ ಹಾಳಾಗ್ತಿದ್ದಾವೆ. ಅದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ರೀತಿಲಿ ಅದನ್ನ ಯೂಸ್ ಮಾಡಬೇಕು, ಈ ಥರ ಹಾಳು ಮಾಡಬಾರ್ದು ರಿಸೋರ್ಸಸ್ ಅಂತ ಅವರು ಹೇಳಿದ್ದಾರೆ. ಸೊ ದಿಸ್ ಈಸ್ ಅಬೌಟ್ ದ ಮೇಜರ್ ಡೊಮೈನ್ಸ್ ಆಫ್ ದ ಅರ್ತ್. Till now, what we have seen, we will revise that in a brief. So, we have known that there are 4 major domains of the earth, that is lithosphere, hydrosphere, atmosphere and the 4th one is biosphere. Lithosphere means it is the topmost layer of earth on which we live. Hydrosphere, it is the domain of water, and the 3rd one is the atmosphere, it is a blanket of air which is surrounding us, and the 4th one is a biosphere, that is domain of a life. So all these are the major domains of the earth, and we have seen in detail about the every domain of a earth. That means hydrosphere contain the water in all its forms. Lithosphere, it is the topmost layer, it contains rocks as well as some minerals as well. Then the 3rd one is atmosphere, it contains so many, it is a mixture of gases. It may be nitrogen or the oxygen, carbon dioxide, argon, neon, etc. And we have seen the composition as well. Next one is biosphere. It is a narrow zone where all other 3 zones coexist. So this is about the major domains of the earth. And so today here is the end of this lesson. We'll see the next lesson in the next class. Thank you.